ಫೈನಲಿ ನಮ್ಮೆಲ್ಲರ ಬೇಡಿಕೆ ಹಾಗೆ ಕನಸು ಮುಗಿದಿದೆ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತುಂಬಾ ವರ್ಷಗಳ ನಂತರ ಫೈನಲಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗಿದಿದೆ. ಏನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಅಲ್ಲಿ ಸೌಂಡ್ ಟ್ರ್ಯಾಕ್ ನು ಕೂಡ ಹಾಕಿರ್ತಾರೆ. ಅಂದ್ರೆ ಇಷ್ಟು ಡಿಸಿಪಲ್ ಸೌಂಡ್ ಅಲ್ಲಿ ಅರೇನಾದಲ್ಲಿ ಬರ್ತಾ ಇದೆ ಅಂತ. ಸೊ ಜರ್ಮನಿಗೆ ಹೋಗಿರ್ತಾರಲ್ಲ ಡಬ್ಲ್ಯೂ ಅವರು, ಅದರಿಂದ ಈ ರೀತಿ ಹಾಕಿರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ 106 ಡೆಸಿಬಲ್ ಸೌಂಡ್ ಬರ್ತಾ ಇರುತ್ತೆ ಗುರು. ಅಷ್ಟು ಜಾಸ್ತಿ ಕ್ರೌಡ್ ಇವತ್ತು ರ್ಯಾಂಡಿ ಆರ್ಟನ್ ಅವ್ರಿಗೋಸ್ಕರ ಚೀರ್ಸ್ ನ ಮಾಡ್ತಾ ಇರುತ್ತೆ. ಅಂಡ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅದನ್ನೆಲ್ಲ ಕೇಳಿಸ್ಕೊಂಡು ರ್ಯಾಂಡಿ ಆರ್ಟನ್ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿ ಬಂದು ಎಲ್ಲರನ್ನೂ ಕೂಡ ಸ್ಮ್ಯಾಕ್ ಡೌನ್ ಗೆ ವೆಲ್ಕಮ್ ಮಾಡ್ತಾರೆ. ಅಂಡ್ ಇನ್ನೇನು ಮಾತಾಡಬೇಕು, ಸಡನ್ ಆಗಿ ನಮಗೆ ಟ್ರಿಕ್ ವಿಲಿಯಮ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಊಪ್ ದ ಟ್ರಿಕ್ ಅಂತ ಚಾಂಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಟ್ರಿಕ್ ವಿಲಿಯಂ ಅವರು ಕೂಡ ರಿಂಗಿಗೆ ಬರ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವ್ರಿಗೆ ಹೇಳ್ತಾರೆ, ರ್ಯಾಂಡಿ ಆರ್ಟನ್ ನೀನು ಮರ್ತಿರಬಹುದು, ಇದು 2006 ಬದಲಿಗೆ ಇದು 2026. ಅಂಡ್ ನಾನು 6 ಅಡಿಗಿಂತ ಜಾಸ್ತಿ ಇದ್ದೀನಿ, ಸಖತ್ತು ಕರಿಸ್ಮ್ಯಾಟಿಕ್ ಆಗಿದ್ದೀನಿ, ಅಂಡ್ ನಾನು ಈಗ ಹೊಸ ಸ್ಟಾರ್ ಆಗಿದ್ದೀನಿ ಅಂತ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ಮಾತಾಡ್ತಾರೆ. ಅದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ನಾನು ಯಾರು ಅಂತಾನೂ ಕೂಡ ಸ್ವಲ್ಪ ನಿನಗೆ ತಿಳಿಸ್ಕೊಡ್ತೀನಿ. ನಾನು ಕೂಡ 6 ಅಡಿ ಇದ್ದೀನಿ, ನನ್ನ ಹತ್ರನೂ ಕೂಡ ಪರ್ಸನಾಲಿಟಿ ಇದೆ, ಒಬ್ಳು ಹಾಟ್ ವೈಫ್ ಇದ್ದಾಳೆ, ಅಂಡ್ ನಾನು 14 ಟೈಮ್ ಚಾಂಪಿಯನ್ ಆಗಿದ್ದೀನಿ. ನನ್ನ ನಿನ್ನ ನಡುವೆ ಡಿಫರೆಂಟ್ ಇರೋದು ಆ 14 ಅನ್ನೋ ಒಂದು ನಂಬರು. ನಿಜವಾಗ್ಲೂ ನೀನು NXT ಯಲ್ಲಿ ಏನ್ ಕಲ್ತ್ಕೊಂಡು ಬಂದು ನನಗಂತೂ ಗೊತ್ತಿಲ್ಲ, ಬಟ್ ನೀನು ನನ್ನನ್ನ ಇಂಟರ್ಫೈರ್ ಮಾಡ್ತಾ ಇದೆಯಲ್ಲ, ಆ ಒಂದು ಇಂಟರ್ಫೈರ್ ಮಾಡೋದು, ಅದು ಕೂಡ ವೈಪರ್ನ ಕೆಣ್ಕೋದು ತುಂಬಾ ದೊಡ್ಡ ತಪ್ಪು. ನೀನೇನಾದ್ರೂ ನೆಕ್ಸ್ಟ್ ಟೈಮು ಈ ರೀತಿ ಮಾಡಿದ್ರೆ ನಾನು ನಿನ್ನ ಟ್ರಿಕ್ ನ ವೂಪ್ ಮಾಡೋದಿಲ್ಲ, ಬದಲಿಗೆ ನಿನ್ನ ಆಸ್ ನ ಕಿಕ್ ಮಾಡ್ತೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳ್ತಾರೆ. ಇದರಿಂದ ಟ್ರಿಕ್ ವಿಲಿಯಮ್ಸ್ ಅವರಿಗೆ ಕೋಪ ಬರುತ್ತೆ. ಅವರು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅದನ್ನ ತಪ್ಪಿಸ್ಕೊಂಡು ಟ್ರಿಕ್ ವಿಲಿಯಮ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು DDT ನ ಕನೆಕ್ಟ್ ಮಾಡಿ RKO ಗೆ ರೆಡಿ ಆಗ್ತಾ ಇರ್ತಾರೆ. ಇನ್ನೇನು RKO ನ ಕನೆಕ್ಟ್ ಮಾಡಬೇಕು, ಸಡನ್ ಆಗಿ ಹಿಂದೆಯಿಂದ ನಮ್ಮ ಮಿಸ್ ಅವರು ಬಂದು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಸ್ಕಲ್ ಕ್ರಶಿಂಗ್ ಫಿನಾಲೆನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಅದನ್ನು ಕೂಡ ರಿವರ್ಸ್ ಮಾಡಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಿಸ್ ಅವರಿಗೆನೆ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಮಿಸ್ ಆಗಿ ರ್ಯಾಂಡಿ ಆರ್ಟನ್ ಅವರ ರೈವಲ್ರಿನ ಡಬ್ಲ್ಯೂ ಅವರು ತೋರಿಸ್ತಾ ಇದ್ದಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ರ್ಯಾಂಡಿ ಆರ್ಟನ್ ಅವರು ಕಳೆದ ವಾರನೂ ಕೂಡ ಮಿಸ್ ಅವರಿಗೆ RKO ನ ಹಾಕಿದ್ರು, ಅಂಡ್ ಈ ವಾರನೂ ಕೂಡ ಮಿಸ್ ಅವರಿಗೆ RKO ನ ಹಾಕ್ತಾರೆ. ಇದಾದ್ಮೇಲೆ ಅವರು ರಿಂಗ್ ನ ಲೀವ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರೇ ಫಿನಿಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ರೇ ಫಿನಿಕ್ಸ್ ಆಗಿ ಟ್ರಿಕ್ ವಿಲಿಯಮ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ರೇ ಫಿನಿಕ್ಸ್ ಆಗಿ ಟ್ರಿಕ್ ವಿಲಿಯಮ್ಸ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರನ್ನು ಕೂಡ ವೀಕ್ ಆಗಿ ತೋರಿಸಬಾರ್ದು ಅಂತ ನಮ್ಮ ಟ್ರಿಕ್ ವಿಲಿಯಮ್ಸ್ ಅವರು ರೇ ಫಿನಿಕ್ಸ್ ಅವ್ರನ್ನ ರೋಲ್ ಅಪ್ ಮಾಡೋದ್ರ ಮುಖಾಂತರ ಪಿನ್ ಮಾಡಿ ವಿಕ್ಟರಿನ ಗಳಿಸಿದ್ದಾರೆ. ಸೊ ಅದರಿಂದ ಡಬ್ಲ್ಯೂ ಅವರು ಈ ಕಡೆ ರೇ ಫಿನಿಕ್ಸ್ ಅವ್ರನ್ನು ಕೂಡ ಕಾಪಾಡಿದ್ದಾರೆ, ಈ ಕಡೆ ಟ್ರಿಕ್ ವಿಲಿಯಮ್ಸ್ ಅವ್ರನ್ನು ಕೂಡ ಕಾಪಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಓವರ್ ಆಲ್ ಸ್ಮ್ಯಾಕ್ ಡೌನ್ ಓಪನಿಂಗ್ ಅದ್ಭುತವಾಗಿ ಆಗಿತ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅದರಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾ ಇರ್ತಾರೆ, ರಾಯಲ್ ರಂಬಲ್ ಅಲ್ಲಿ ಯಾರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ, ಅದಕ್ಕೋಸ್ಕರ ಒಂದು ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಾನು ಗೆಲ್ತೀನಿ, ಅಂಡ್ ರಾಯಲ್ ರಂಬಲ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತೀನಿ. ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡಿ ಆದ್ಮೇಲೆ ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು, ರಾಯಲ್ ರಂಬಲ್ ಅಷ್ಟೊತ್ತಿಗೆ ನಾನು 100% ಚಾಂಪಿಯನ್ ಆಗೇ ಇರ್ತೀನಿ, ಅಂಡ್ ನೀನು ನನ್ನನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳ್ತಾರೆ, ಓಕೆ ಆಲ್ ದ ಬೆಸ್ಟ್, ಯಾಕಂದ್ರೆ ಕಳೆದ ಬಾರಿ ನಾನು ನೀನು ಫೇಸ್ ಮಾಡಿದಾಗ ಏನಾಗಿತ್ತು ರಿಸಲ್ಟ್ ಅಂತ ನಿನಗೆ ಗೊತ್ತು ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಹಾಗೆ ಕೋಡಿ ರೋಡ್ಸ್ ಅವರ ನಡುವಿನ 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ಎಮೋಷನ್ ಸಿಕ್ಕಾಪಟ್ಟೆ ಹೈ ಇದೆ, ಅದು ನನಗಲ್ಲ ಬಟ್ ಕೋಡಿ ರೋಡ್ಸ್ ಅವರಿಗೆ, ಯಾಕಂದ್ರೆ ನನ್ನ ಬಳಿ ಕೋಡಿ ರೋಡ್ಸ್ ಅವರ ತಂದೆಯ ಆ ಒಂದು ರೋಲೆಕ್ಸ್ ವಾಚ್ ಇದೆ. ನಿಜವಾಗ್ಲೂ ಈ ಒಂದು ವಾಚ್ ನ ನನ್ನ ಕೈಯಲ್ಲಿ ನೋಡಿದ ಕೂಡಲೇ ತನ್ನ ಮೊದಲ ಮ್ಯಾಚ್ ಅಲ್ಲೇ ಕೋಡಿ ರೋಡ್ಸ್ ಅವರು ಡಿಸ್ಕ್ವಾಲಿಫಿಕೇಶನ್ ಆಗೋಗ್ತಾರೆ. ಅಂಡ್ ಆ ಒಂದು ಡಿಸ್ಕ್ವಾಲಿಫಿಕೇಶನ್ ಇಂದ ನನಗೆ ಒಂದು ಸ್ಕೋರ್ ಸಿಗುತ್ತೆ. ನಾನು ಆರಾಮಾಗಿ ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಏನಪ್ಪಾ ಅಂದ್ರೆ
ಕೋಡಿ ರೋಡ್ಸ್ ಅವ್ರನ್ನ ಇನ್ನ ಒಂದು ಬಾರಿ ಸೋಲ್ಸೋದು ಅಷ್ಟೇ. ಅಂಡ್ ಅದನ್ನ ಸೋಲ್ಸಿ ನಾನಿವತ್ತು ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾರೆ. ಇದಾದ್ಮೇಲೆ ನಮಗೆ ಅಲೆಕ್ಸಾ ಬ್ಲೆಸ್ ಹಾಗೆ ಜೂಲಿಯಾ ಅವರ ನಡುವೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಕಿಯಾನಾ ಜೇಮ್ಸ್ ಅವರು ಕೂಡ ಇರ್ತಾರೆ. ಇವತ್ತು ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಶೋ ಅಲ್ಲಿ ಇರೋದಿಲ್ಲ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಶಾರ್ಲೆಟ್ ಫ್ಲೇರ್ ಅವರ ಜೊತೆ ಫೋನ್ ನಲ್ಲಿ ಮಾತಾಡಬೇಕಾದ್ರೆ ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಜೊತೆನೂ ಕೂಡ ಅವರ ಹೀಟು ಆಗಿರುತ್ತೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಿಯಾನಾ ಜೇಮ್ಸ್ ಅವರು ರೆಫ್ರಿನ ಇಂಟರ್ಫೈರ್ ಮಾಡಬೇಕಾದ್ರೆ ಹಿಂದಗಡೆಯಿಂದ ನಮ್ಮ ಲ್ಯಾಶ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರು ಬಂದು ಅಲೆಕ್ಸಾ ಬ್ಲೆಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅಲ್ಲಿ ಅಡ್ವಾಂಟೇಜ್ ನ ತಗೊಂಡು ನಮ್ಮ ಜೂಲಿಯಾ ಅವರು ಅಲೆಕ್ಸಾ ಬ್ಲೆಸ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಬ್ಲೆಸ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅಂಡ್ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಮ್ಯಾಚ್ ಮುಗಿದ ಮೇಲೂ ಕೂಡ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರು ಅಲೆಕ್ಸಾ ಬ್ಲೆಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಮ್ಯಾಟ್ ಕಾರ್ಡನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಮ್ಯಾಟ್ ಕಾರ್ಡನ್ ಅವರು ಹೇಳ್ತಾ ಇರ್ತಾರೆ, ನಾನು ಈ ಒಂದು ಕಂಪನಿಯಿಂದ 6 ವರ್ಷಗಳ ಹಿಂದೆ ಹೊರಗಡೆ ಹೋದಾಗ ನನಗೆ ಬಹಳಷ್ಟು ಆಪರ್ಚುನಿಟೀಸ್ಗಳು ಸಿಕ್ಕಿತು. ಬಟ್ ನಾನು ಅದ್ಯಾವ್ದನ್ನು ಕೂಡ ಯೂಸ್ ಮಾಡ್ಕೊಳ್ಳಿಲ್ಲ. ನಾನು ಕಷ್ಟಪಟ್ಟೆ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡೆ. ಅಂಡ್ ಮತ್ತೊಮ್ಮೆ ನಾನು ಈ ಒಂದು ಕಂಪನಿಗೆ ಬಂದೆ. ಈ ಒಂದು ಕಂಪನಿಗೆ ಬಂದಿರೋದು ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಬದಲಿಗೆ WWE ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೂ ಕೂಡ. ಅಂಡ್ ನಾನು ನನ್ನ ಫ್ರೆಂಡ್ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೋದಕ್ಕೂ ಕೂಡ ಬಂದಿದ್ದೀನಿ. ಕೋಡಿ ರೋಡ್ಸ್, ನೀನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಇವತ್ತು ಸೋಲ್ಸೋದ್ ಕೂಡಲೇ ನಾನು ಆ ಒಂದು ಚಾಂಪಿಯನ್ಶಿಪ್ಗೆ ನಿನ್ನ ಮೇಲೆ ಬರ್ತಾ ಇದ್ದೀನಿ ಅಂತ ಕೋಡಿ ರೋಡ್ಸ್ ಅವರ ಜೊತೆ ನಮ್ಮ ಮ್ಯಾಟ್ ಕಾರ್ಡನ್ ಅವರು ಹ್ಯಾಂಡ್ ಶೇಕ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮಗೊಂದು 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ MFT ಹಾಗೆ ವೈಟ್ 6 ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಆ ಕಡೆ ವೈಟ್ 6 ಹಾಗೆ MFT ಆಗಿಂದನೂ ಕೂಡ ಫ್ಯೂಡ್ ನ ಮಾಡ್ಕೊಂಡು ಬಂತಾ ಇರ್ತಾರೆ. ಅಂಡ್ ಈಗ ಫೈನಲಿ ಇವರ ನಡುವೆ ಮ್ಯಾಚ್ ಆಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ವೈಟ್ 6 ಗಿಂತ ನಮ್ಮ MFT ಯ ಸೋಲೋ ಸಿಕ್ಕವ್ ಅವರು ಮೈಂಡ್ ಗೇಮ್ ನ ಆಡ್ತಾರೆ ಅಂತಾನೆ ಹೇಳ್ಬೇಕು. ಲಾಸ್ಟ್ ಅಲ್ಲಿ ಆ ಕಡೆ ಸೈಡ್ ನಮ್ಮ ಹಾಂಕಲ್ ಹೌಡಿ ಅವರಿಗೆ ಟ್ಯಾಗ್ ಸಿಕ್ಕಿರುತ್ತೆ. ಅಂಡ್ ಹಾಂಕಲ್ ಹೌಡಿ ಅವರು ವೈಟ್ 6 ಅವರ ಕತೆನ ಮುಗಿಸ್ತಾ ಇರ್ತಾರೆ. ಇನ್ನೇನು ಅವರು ಸಿಸ್ಟರ್ ಅಬಿಗೇಲ್ ನ ಕನೆಕ್ಟ್ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಸೋಲೋ ಸಿಕ್ಕವ್ ಅವರು ಅವರ ಲ್ಯಾಂಟಿನ್ ನ ಇಟ್ಕೊಬಿಡ್ತಾರೆ. ಅಂಡ್ ಅಲ್ಲಿ ನಮ್ಮ ಅಂಕಲ್ ಹೌಡಿ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಈ ಕಡೆ MFT ಅವರು ಅಂಕಲ್ ಹೌಡಿ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಟಾಮಾ ಟೋಂಗಾ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಅಂಕಲ್ ಹೌಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ MFT ಅವರು ವಿನ್ ಆಗಿದ್ದಾರೆ. ಅಂಡ್ ಸೋಲೋ ಸಿಕ್ಕವ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಮಾಸ್ಟರ್ ಮೈಂಡ್ ನ ಯೂಸ್ ಕೂಡ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಆಲ್ಬಾ ಫೈರ್ ಹಾಗೆ ಜಾರ್ಡಿನ್ ಗ್ರೇಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾರ್ಡಿನ್ ಗ್ರೇಸ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಮೈನ್ ರಾಸ್ಟರ್ ಅಲ್ಲಿ ಅಂತ ಗೊತ್ತಾಯ್ತು. ಅಂಡ್ ಮೈನ್ ರಾಸ್ಟರ್ ನ ಡೆಬ್ಯೂ ಕೂಡ ಇವತ್ತು ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಜಾರ್ಡಿನ್ ಗ್ರೇಸ್ ಅವರು ವಿನ್ ಆಗ್ತಾರೆ. ಅವರು ವಿನ್ ಆಗಿ ರಿಂಗ್ ನ ಲೀವ್ ಮಾಡಬೇಕಾದ್ರೆ ನಮಗೆ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್ ಹಾಗೆ ಜಾರ್ಡಿನ್ ಗ್ರೇಸ್ ಅವರ ಫೇಸ್ ಆಫ್ ಕೂಡ ಅದ್ಭುತವಾಗಿತ್ತು. ಅಂಡ್ ನಮ್ಮ ಜೇಡ್ ಕಾರ್ಗಿಲ್ ಅವರು ಜಾರ್ಡಿನ್ ಗ್ರೇಸ್ ಅವರಿಗೆ ಹೇಳ್ತಾ ಇರ್ತಾರೆ, ನಿನಗನ್ಸುತ್ತೆ ನೀನು ಸ್ಪೆಷಲ್ ಅಂತ, ಬಟ್ ನೀನು ಖಂಡಿತವಾಗ್ಲೂ ಕೂಡ ಸ್ಪೆಷಲ್ ಅಲ್ಲ, ಯಾಕಂದ್ರೆ ನೀನು ಈಗ ಜೇಡ್ ನ ಶೋ ಅಲ್ಲಿ ಇದೆಯಾ ಅಂತ ನಮ್ಮ ಜೇಡ್ ಕಾರ್ಗಿಲ್ ಅವರು ಜಾರ್ಡಿನ್ ಗ್ರೇಸ್ ಅವರಿಗೆ ಹೇಳಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ವಿಚಿತ್ರ ಸೆಗ್ಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದ್ರೂ ಕೂಡ ಹೇಳ್ತಾ ಇರ್ತೀನಿ. ನಮ್ಮ ಫ್ರಾಕ್ಸಿಯಂ ಅವರು ರೇಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಅಲ್ಲಿ ಫೆದರ್ ಅವರ ಮೇಲೆ ಆಕ್ಸಿಯಂ ಅವರೇ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಏನ್ ಗುರು ಟೀಮ್ ಮೇಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರಲ್ಲ ಅಂತ. ಅದಾದ್ಮೇಲೆ ಗೊತ್ತಾಗುತ್ತೆ ಆಕ್ಸಿಯಂ ಅವರ ವೇಸ್ಟ್ ಅಲ್ಲಿ ನಮ್ಮ ಜಾನಿ ಗ್ಯಾರ್ಗ್ಯಾನ್ ಅವರು ಇದ್ರು ಅಂತ. ಅದಾದ್ಮೇಲೆ ರಿಯಲ್ ಆಕ್ಸಿಯಂ ನ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನು ಕೂಡ ಇರಲಿಲ್ಲ WWE ಅವರು ಈ ಒಂದು ಸ್ಟೋರಿಯಿಂದ ಪರವಾಗಿಲ್ಲ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಾರ್ಮೆಲೋ ಎಸ್ ಅವರು ತನ್ನ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನ ಇಡ್ತಾರೆ. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮ್ಮ ಶಿನ್ಸ್ಗೆ ನಾಕಾಮುರಾ ಅವರು. ಲಿಟರಲಿ ಈ ಒಂದು ಓಪನ್ ಚಾಲೆಂಜ್ ಅನ್ನೋದು ದಿನೇ ಬರ್ತಾ ಬೋರಿಂಗ್ ಆಗ್ತಾ ಇದೆ. ಆ ಮೊದಲು ನಮ್ಮ ಸ್ಯಾಮಿ ಝೈನ್ ಅವರು ಸ್ಟಾರ್ಟ್ ಮಾಡಿ ಅದು ಡ್ರ್ಯಾಗನ್ ಅವರಿಗೆ ಹೋಗಿ ಈಗ ಅದು ಕಾರ್ಮೆಲೋ ಎಸ್ ಅವ್ರಿಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೇಕು. ನನಗಂತೂ ಜಾನ್ಸಿನಾ ಅವರಿಗೆ ಈ ಒಂದು ಓಪನ್ ಚಾಲೆಂಜ್ ಮುಗ್ದಿದ್ರೆ ಚೆನ್ನಾಗಿರೋದು ಅಂತ ಫೀಲ್ ಕೊಡ್ತಾ ಇದೆ. ಅಫ್ಕೋರ್ಸ್ ಮ್ಯಾಚಸ್ ಗಳು ಖಂಡಿತವಾಗ್ಲೂ ಕೂಡ ಚೆನ್ನಾಗಿರುತ್ತೆ. ಬಟ್ ಜಾನ್ಸಿನಾ ಅವ್ರನ್ನ ಕಂಪೇರ್ ಮಾಡಿ ನೀವು ಓಪನ್ ಚಾಲೆಂಜ್ ನ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಕಾರ್ಮೆಲೋ ಎಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅಂಡ್ ಗೆದ್ದಾದ್ಮೇಲೆ ನಮ್ಮ ನಾಕಾಮುರಾ ಹಾಗೆ ಕಾರ್ಮೆಲೋ ಎಸ್ ಅವರ ನಡುವೆ ರೆಸ್ಪೆಕ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್. ಮೊದಲನೇದಾಗಿ ನಾರ್ಮಲ್ ಸಿಂಗಲ್ ಮ್ಯಾಚ್, ಎರಡನೇದಾಗಿ ಫಾಲ್ಸ್ ಕೌಂಟ್ ಎನಿವೇರ್ ಮ್ಯಾಚ್, ಅಂಡ್ ಮೂರನೇದಾಗಿ ಸ್ಟೀಲ್ ಕೇಜ್ ಮ್ಯಾಚ್ ನ WWE ಅವರು ಕನ್ಫರ್ಮ್ ಮಾಡಿರ್ತಾರೆ. ಮ್ಯಾಚ್ ಪ್ರಾರಂಭ
ಆಗುತ್ತೆ. ಮ್ಯಾಚ್ ಪ್ರಾರಂಭ ಆದ ಕೂಡಲೇ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಡಿಸ್ಕ್ವಾಲಿಫಿಕೇಶನ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲಿ ಸ್ವಲ್ಪ ತಾಳ್ಮೆನ ಕಳ್ಕೊಳ್ಳೋದಿಲ್ಲ ಅಂತಾನೆ ಹೇಳ್ಬೇಕು. ನಾರ್ಮಲ್ ಸಿಂಗಲ್ಸ್ ಮ್ಯಾಚ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಒಂದು ಡೀಸೆಂಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಮೈಂಡ್ ಗೇಮ್ ನ ಯೂಸ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊತಾರೆ. ಅವರು ಹೋಗಿ ಟರ್ನ್ ಬಕಲ್ ನ ಕಿತ್ತಾಕ್ತಾರೆ. ಅಂಡ್ ರೆಫ್ರಿಯ ಗಮನ ಆ ಕಡೆ ಇರಬೇಕಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ ಕ್ಲೈಮೋರ್ ಔಟ್ ಆಫ್ ನೋವೇರ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊತಾರೆ. ಸೊ ಈ ಕಡೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ 1 ಪಾಯಿಂಟ್ ಸಿಗುತ್ತೆ. ಇದಾದ್ಮೇಲೆ ಸಡನ್ ಆಗಿ ಫಾಲ್ಸ್ ಕೌಂಟ್ ನೋವೇರ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಸಡನ್ ಆಗಿ ಟೈಮ್ ನೇ ವೇಸ್ಟ್ ಮಾಡ್ದಲೇ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟೇಬಲ್ ನ ತಗೊಂಡು ಬಂದು ಕೋಡಿ ರೋಡ್ಸ್ ಅವರಿಗೆ ಅದ್ರ ಮೇಲ್ಗಡೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಸಡನ್ ಆಗಿ ಕಿಕ್ಔಟ್ ಮಾಡ್ತಾರೆ. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಲಿಟರಲಿ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಿದ್ದನ್ನು ನೋಡಿ ಈ ವ್ಯಕ್ತಿಗೇನು ಇಂಪ್ಯಾಕ್ಟೇ ಆಗ್ತಾ ಇಲ್ವೇನೋ ಅಂತ ಅನಿಸ್ತಾ ಇತ್ತು. ಕ್ಲೋಸ್ ಆಗಿ ಅವರು ಒಂದು ಬಾರಿನೂ ಕೂಡ ಕಿಕ್ಔಟ್ ಮಾಡಲಿಲ್ಲ ಗುರು. ಎರಡೆರಡಕ್ಕೆ ಸಡನ್ ಆಗಿ ಎತ್ತುತ್ತಾ ಇರೋರು ನಿಜವಾಗ್ಲೂ ಈ ಸೂಪರ್ ಕೋಡಿನ ಅಂತ ಅನಿಸ್ತಾ ಇತ್ತು. ನನಗೆ ಆ ರೀತಿ ಫೀಲ್ಸ್ ಬರ್ತಾ ಇತ್ತು. ಯಾಕಂದ್ರೆ ಕ್ಲೋಸ್ ಕಿಕ್ಔಟ್ಗಳು ನಮಗೆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಅಂಡ್ ಇವರಿಬ್ರು ಫಾಲ್ಸ್ ಕೌಂಟ್ ಎನಿಮೇರ್ ಮ್ಯಾಚ್ ಅಲ್ವಾ, ಕ್ರೌಡ್ ಬಳಿ ಎಲ್ಲ ಹೋಗಿ ಕಿತ್ತಾಡ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಬಾಳೆಹಣ್ಣ ತಗೊಂಡು ಬಂದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಾಯಿ ಒಳಗಡೆನೂ ಕೂಡ ತುರುಕ್ತಾ ಇರ್ತಾರೆ. ಅದು ಕೂಡ ಚೆನ್ನಾಗಿತ್ತು. ಅಂಡ್ ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಒಂದು ಟೇಬಲ್ ಮೇಲ್ಗಡೆ ಮಲಗಿಸಿ ಅದ್ಯಾವ್ದ್ರ ಮೇಲ್ಗಡೆಯಿಂದನೂ ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಅಲ್ಲಿ ನಾನು ಅನ್ಕೊಂಡೆ ಡ್ರೂ ಮ್ಯಾಕೆಂಟೈರ್ ಅವರ ಕತೆ ಮುಗಿತು ಅಂತ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲೋಸ್ ಕಿಕ್ಔಟ್ ನ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದು ಕೂಡ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಇಬ್ರು ಕೂಡ ಕಿತ್ತಾಡ್ಕೊಂಡು ಮತ್ತೊಮ್ಮೆ ರಿಂಗ್ ಸೈಡ್ ಗೆ ಬರ್ತಾರೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಟೀಲ್ ಚೇರ್ ನ ತಗೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಕೋಡಿ ರೋಡ್ಸ್ ಅವರು ಸಡನ್ ಆಗಿ ಅನೌನ್ಸರ್ ಟೇಬಲ್ ಹತ್ರ ಹೋಗ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹಂಗೆ ಅನೌನ್ಸರ್ ಟೇಬಲ್ ಗೆ ಒಂದು ಕ್ಲೇಮೋರ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಕೋಡಿ ರೋಡ್ಸ್ ಅವರು ಅದರಿಂದ ತಪ್ಪಿಸ್ಕೊಳ್ತಾರೆ. ಉಲ್ಟಾ ಇಲ್ಲಿ ಅನೌನ್ಸರ್ ಟೇಬಲ್ ಮೇಲ್ಗಡೆನೆ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಅಂಡ್ ಇಲ್ಲಿವರೆಗೂ ಪಾಯಿಂಟ್ 1-1 ಆಗಿರುತ್ತೆ. ಅಂಡ್ ಮೂರನೇದಾಗಿ ಸ್ಟೀಲ್ ಕೇಜ್ ಮ್ಯಾಚ್ ನ ಅಫಿಷಿಯಲ್ ಪ್ರಾರಂಭ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಟೀಲ್ ಕೇಜ್ ಕೂಡ ಡೌನ್ ಆಗುತ್ತೆ. ಇಬ್ರು ಕೂಡ ಕೇಜ್ ಒಳಗಡೆ ಬರ್ತಾರೆ. ಅಂಡ್ ಈಗ ರಿಯಲ್ ಎಕ್ಸೈಟೆಡ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ನೆಕ್ಸ್ಟ್ ಲೆವೆಲ್ ಇತ್ತು. ಲಿಟರಲಿ ಡಬ್ಲ್ಯೂ ಅವರು 45 ನಿಮಿಷನ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಗೆ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅಷ್ಟು ಅದ್ಭುತವಾಗಿ ಇವರಿಬ್ರು ಪರ್ಫಾರ್ಮ್ ಮಾಡ್ತಾರೆ. ಅದರಲ್ಲೂ ನಮ್ಮ ಕೋಡಿ ರೋಡ್ಸ್ ಅವರು ಸೂಪರ್ ಕೋಡಿ ರೋಡ್ಸ್ ಅಂತ ಕಾಣಿಸ್ತಾ ಇರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಟಾಪ್ ಆಫ್ ದ ಸ್ಟೀಲ್ ಕೇಜ್ ಇಂದನೂ ಕೂಡ ಕೋಡಿ ರೋಡ್ಸ್ ಅವರು ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಇಬ್ರು ಕೂಡ ಸ್ಟೀಲ್ ಕೇಜ್ ಮೇಲ್ಗಳೆಲ್ಲ ಹತ್ತಿ ಪಂಚಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ. ಆ ಒಂದು ಟೈಮ್ ಅಲ್ಲಿ ಗಾಯ್ಸ್ ಇಡೀ ಕ್ರೌಡ್ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾವ ಕ್ರೌಡ್ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಬೂ ಮಾಡ್ತಾ ಇರುತ್ತೋ ಎಂಡಿಂಗ್ ಅಲ್ಲಿ ಟಾಪ್ ರೋಪ್ ಮೇಲಿಂದ ಯಾವಾಗ ನಮ್ಮ ಕೋಡಿ ರೋಡ್ಸ್ ಅವರು ಕೋಡಿ ಕಟರ್ ನ ಕನೆಕ್ಟ್ ಮಾಡಿ ಅದಕ್ಕೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ಔಟ್ ಮಾಡಿದ್ರು. ಆಗ ಇಡೀ ಕ್ರೌಡ್ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಪಂಚಸ್ ಗಳ ಎಕ್ಸ್ಚೇಂಜ್ ನಮಗೆ ನೋಡೋದಕ್ಕೆ ಸಿಗಬೇಕಾದ್ರೆ ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚೀರ್ಸ್ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕಂಟಿನ್ಯೂಸ್ ಆಗಿ 2 ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ 3ನೇ ಕ್ರಾಸ್ ರೋಡ್ ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ನಾನು ಅನ್ಕೊಂಡೆ ಓಕೆ ಇಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಕತೆ ಮುಗಿಯುತ್ತೆ ಅಂತ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು 3ನೇ ಕ್ರಾಸ್ ರೋಡ್ ಟೈಮಿಗೆ ಅದನ್ನ ತಪ್ಪಿಸ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಒಂದು ಕ್ಲೇಮೋರ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಮತ್ತೊಮ್ಮೆ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಕಡೆಯಿಂದ ಕಿಕ್ಔಟ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಟಪ್ ಆಗಿರುತ್ತೆ ಆ ಒಂದು ಮೊಮೆಂಟ್ಗೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ಇಬ್ರು ಕೂಡ ಕೇಜ್ ಮೇಲ್ಗಡೆ ಹತ್ತು ಕಿತ್ತಾಡ್ತಾ ಇರ್ತಾರೆ. ಅಂಡ್ ಇಬ್ರು ಕೂಡ ಕೆಳಗಡೆ ಇಳಿಬೇಕಾದ್ರೆ ಮಿಸ್ ಆಗಿ ಇಬ್ರು ಕೂಡ ರೋಪ್ ಮೇಲ್ಗಡೆ ಬಿದ್ದೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇಬ್ರು ಕೂಡ ರೋಪ್ ಮೇಲ್ಗಡೆ ಬಿದ್ದು ಕೆಳಗಡೆ ಬಿದ್ದಾಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೇಟ್ ನ ಓಪನ್ ಮಾಡಿಸ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇನ್ನೇನು ಗೇಟ್ ಇಂದ ಹೊರಗಡೆ ಹೋಗ್ಬೇಕು ಅಷ್ಟೊತ್ತಿಗೆ ಮಾಸ್ಕ್ ಹಾಕೊಂಡು ಬಂದಂತಹ ವ್ಯಕ್ತಿ ಗೇಟ್ ನ ಹಂಗೆ ಇಟ್ಕೊಬಿಡ್ತಾರೆ. ಅಂಡ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆ ವ್ಯಕ್ತಿ ಯಾರು ಅಂತ. ಅಂಡ್ ಆ ವ್ಯಕ್ತಿ ರಿವೀಲ್ ಆದಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ನಮ್ಮ ಜೇಕೋಬ್ ಫಾಟೋ ಅಂತ. ಅಂಡ್ ಜೇಕೋಬ್ ಫಾಟೋ ಅವ್ರನ್ನ ನೋಡಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಏನಾಗುತ್ತೋ ಗೊತ್ತಿಲ್ಲ, ಸೀದಾ ಅವರು ಎದ್ದಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಇನ್ನ ಒಂದು ಕಡೆ ಹೋಗಿ ಸ್ಟೀಲ್ ಕೇಜ್ ನ ಹತ್ತಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇರ್ತಾರೆ. ಬಟ್ ನಮ್ಮ ಜೇಕೋಬ್ ಫಾಟೋ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಇಟ್ಕೊಂಡು ಅಲ್ಲೇ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇದ್ದಂಗೆ ಹಿಂದೆಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಜೇಕೋಬ್ ಫಾಟೋ ಅವ್ರನ್ನ ಕೇಳ್ತಾರೆ ಯಾಕೆ ಗುರು ಅಟ್ಯಾಕ್ ಮಾಡ್ತಾ ಇದೀಯಾ ಅಂತ. ಬಟ್ ಇಲ್ಲಿ
ನಮ್ಮ ಜೇಕೋಬ್ ಫಾಟು ಅವರು ಕೋಪದಲ್ಲಿ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಜೇಕೋಬ್ ಫಾಟು ಅವರ ಗಮನ ಆ ಕಡೆ ಕೋಡಿ ರೋಡ್ಸ್ ಅವರ ಮೇಲೆ ಇದ್ದಾಗ ಈ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೇಟ್ ನ ಓಪನ್ ಮಾಡಿಸ್ಕೊಂಡು ಸೀದಾ ಕೆಳಗಡೆ ಇಳಿದ್ ಬಿಡ್ತಾರೆ. ಅಂಡ್ ಹಿಂಗೆ ಇವತ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಹೊಸ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದಾರೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆ ಕಡೆ ಜೇಕೋಬ್ ಫಾಟು ಅವರಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ ನಾನು ಏನ್ ಮಾಡಿದೆ ಅಂತ. ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ನಮ್ಮ ಜೇಕೋಬ್ ಫಾಟು ಅವರು ಕೋಡಿ ರೋಡ್ಸ್ ಅವರ ಬಳಿ ಬಂದಾಗ ಕೋಡಿ ರೋಡ್ಸ್ ಅವರೇ ಜೇಕೋಬ್ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡಿ ಕಳಿಸ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಹು ವರ್ಷಗಳ ಕನಸು ಈಗ ಪೂರೈಸಿದೆ. ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ರೌಡ್ ಮಧ್ಯೆ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಚಾಂಪಿಯನ್ ಆಗಿ ಕೂಡ ಅವರ ಬಳಿ ಇನ್ನೂ ಚಾಂಪಿಯನ್ಶಿಪ್ ಇದೆ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದು ಅದಾದ್ಮೇಲೆ ಸಡನ್ ಆಗಿ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಆಗಿತ್ತು. ಅಂಡ್ ಈಗ ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಆಸೆ ಈಡೇರಿದೆ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಾನು ಹೇಳ್ದಂಗೆ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಶೋನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಸ್ಮ್ಯಾಕ್ ಡೌನ್ ಲಿಟರಲಿ ಅಮೇಜಿಂಗ್ ಆಗಿತ್ತು ಅಂತ ಹೇಳ್ಬೇಕು. 3 ಗಂಟೆ ನನಗಂತೂ ಬೋರಿಂಗ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ಲಾಸ್ಟ್ ಮ್ಯಾಚ್ಗೆ WWE ಅವರು ಟೈಮ್ ನ ಕೊಟ್ರಲ್ಲ ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಯಾವ ರೀತಿ ಎಕ್ಸ್ಪೆಕ್ಟ್ ನ ಇಟ್ಕೊಂಡಿದ್ವೋ ಅದೇ ರೀತಿ ಈ ಒಂದು ಮ್ಯಾಚ್ ಕೂಡ ಡೆಲಿವರ್ ಮಾಡ್ತು ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ಗೆ ಅಂಡ್ ಈ ಒಂದು ಶೋಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತು ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.